ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಕಾಬೂಲ್ ಚೆನ್ನ ಅಂದರೆ ವೈಟ್ ಕಡಲೆಕಾಳು ಬರುತ್ತಲ್ಲ ಅದು ಮತ್ತು ಮಿಕ್ಸ್ಡ್ ವೆಜಿಟೇಬಲ್ಸು ಸೇರಿಸಿ ಕುರ್ಮಾ ಮಾಡ್ತಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಕುರ್ಮಾ ಮಾಡ್ತಾರಲ್ಲ ಆ ಸ್ಟೈಲಲ್ಲಿರುತ್ತೆ. ನಾನು ಇದನ್ನು ಪೂರಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೊಂದು ಸಲ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾನು ಫಸ್ಟ್ ಒಂದು ಪಾನ್ ತೊಗೊಂಡು ಸ್ಟವ್ ಮೇಲೆ ಇಟ್ಟಿರೋದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಸ್ಪೂನ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಕಡಿಮೆ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ದಪ್ಪ ಸೈಜು ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು ರುಬ್ಬಕ್ಕೆ. ಹಾಗಾಗಿ ಈರುಳ್ಳಿ ಫಸ್ಟ್ ಫ್ರೈ ಮಾಡ್ಕೋತಿದ್ದೀನಿ. ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕೆ ಮುಂಚೆ ನಾನು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಮತ್ತು ಒಂದು 1/2 ಇಂಚು ಶುಂಠಿ ಇದಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಶುಂಠಿ ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ನೀಟಾಗಿದ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಮೀಡಿಯಮ್ ಸೈಜ್ ಒಂದು ಟೊಮೊಟೊ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಹಂಗೆ ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಕಾಬೂಲ್ ಕಡಲೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಓವರ್ ನೈಟ್ ನೆನೆಸಿಟ್ಟು ಅದನ್ನ ಸಪ್ರೇಟಾಗಿ ಕುಕ್ಕರಲ್ಲಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ನಾನು ಒಂದು 6-7 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿದೆ. ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಕಿ ಜಾಸ್ತಿ ಉರಿಯೋ ಅವಶ್ಯಕತೆ ಇರೋಲ್ಲ. ಸ್ವಲ್ಪ ಲೈಟಾಗಿ ಬಿಸಿ ಇರುತ್ತಲ್ಲ ಅದರಲ್ಲೇ ಹುರಿದು ರೆಡಿ ಮಾಡಿಕೊಂಡ್ರೆ ಆಯಿತು. ಈಗ ನಾನೊಂದು ಮಿಕ್ಸಿ ಜಾರ್ಗೆ ಏನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನೋ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 4 ಗೋಡಂಬಿ ಮತ್ತು ಬಾದಾಮಿನ ಒಂದು 10-15 ನಿಮಿಷ ನೆನೆಸಿಟ್ಟಿದ್ದೆ. ಅದನ್ನು ನೀರು ಸಮೇತ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಲವಂಗ ಮತ್ತು ಇದು ಏಲಕ್ಕಿ, ಪಲಾವ್ ಎಲೆ, ಸೋಂಪು ಇದಿಷ್ಟು ಅಂದರೆ ನಾವು ಮಸಾಲ ಇದಕ್ಕೆ ಮಾಡೋವಂಥ ಹಾಕುವಂಥ ಐಟಮ್ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಫ್ರೈ ಆಗಿದೆ. ಪಲಾವ್ ಅದು ಫ್ಲೇವರ್ಗೆ ಹಾಕೋದು. ಪಲಾವ್ ನಾವು ಹಾಕ್ತೀವಲ್ಲ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ. ಈಗ ನಾವು ರುಬ್ಬಿರೋ ಮಸಾಲ ಅದಕ್ಕೆ ಹಾಕಿ ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಗೋಡಂಬಿ, ಬಾದಾಮಿ ಎಲ್ಲ ಫ್ರೈ ಮಾಡ್ಕೊಂಡು ರುಬ್ಕೊಂಡಿದ್ದು ಅದನ್ನು ಹಾಕಿ ಅದು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ಇದನ್ನ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ನೀಟಾಗಿ ಅದನ್ನು ನಾನು ರುಬ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಫ್ರೈ ಆಗಬೇಕು. ನಾನು ತರಕಾರಿನ ಬೇಯಿಸ್ಕೊಂಡಿಲ್ಲ. ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು ಎಲ್ಲ ಏನಿದೆ ಅದನ್ನು ಆಗೋದು ಮರೆತುಬಿಟ್ಟು ಬಾಣಲಿಲಿ ಮಾಡ್ತಿದ್ದೆ. ಇವಾಗ ನೆನಪಾಯಿತು, ಅದಕ್ಕೆ ಕುಕ್ಕರಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಏನು ಅಂದ್ಕೋಬೇಡಿ. ನಾನೀಗ ಇದಕ್ಕೆ ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ ಏನಿದೆ ಅದಷ್ಟು ನೀಟಾಗಿ ಒಂದು ದಪ್ಪ ಸೈಜ್ ಕ್ಯಾರೆಟು, ಒಂದು ಇಡೀ ಬೀನ್ಸು ಮತ್ತು ಒಂದು ದಪ್ಪ ಸೈಜ್ ಆಲೂಗಡ್ಡೆ ಸಿಪ್ಪೆ ತೆಗೆದು ನೀಟಾಗಿ ಒಂದೇ ಸೈಜ್ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ನಾನೇನು ಮಸಾಲೆ ರುಬ್ಕೊಂಡಿದ್ದೆ ಅಲ್ಲ, ರುಬ್ಬಿ ಫ್ರೈ ಮಾಡ್ಕೊಂಡಿದ್ದಲ್ಲ ಅದ್ರ ಜೊತೆಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈಗ ಇದಕ್ಕೆ ಒಂದು ಸಣ್ಣ ಸೈಜು ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊತಿದ್ದೀನಿ. ಕ್ಯಾಪ್ಸಿಕಮ್ ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೋಬೋದು, ಇಲ್ಲ ಬಿಡ್ಬೋದು. ನೀವು ತರಕಾರಿನ ಸ್ವಲ್ಪ ಅರ್ಧ ಬಾಯ್ಲ್ಡ್ ಮಾಡಿಕೊಂಡ್ರೆ ಹಾಗೆ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ನಾನು ಬಾಯ್ಲ್ಡ್ ಮಾಡೋದು ಮರೆತುಬಿಟ್ಟೆ, ಹಾಗಾಗಿ ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊತಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಅಂದರೆ ತರಕಾರಿಗೆಲ್ಲ ಸ್ವಲ್ಪ ಉಪ್ಪಿಡಿಲಿ ಅಂತ ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ. ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ಈಗ ಮಿಕ್ಸಿ ಜಾರಲ್ಲಿ ಏನು ರುಬ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಂತೂ ಪೂರಿ ಜೊತೆಗಂತೂ ಒಳ್ಳೆ 7 ಮಾಡಿಸಿದ ಜೋಡಿ. ರೆಸ್ಟೋರೆಂಟ್ ಸ್ಟೈಲಲ್ಲೆಲ್ಲ ಪೂರಿ ಜೊತೆ ಕೊಡ್ತಾರಲ್ಲ ಕುರ್ಮ, ಹೀಗೆ ಇರುತ್ತೆ. ಕಾಬೂಲ್ ಕಡಲೆ ಹಾಕೋದ್ರಿಂದ ಹೈ ಪ್ರೋಟೀನ್ ಕುರ್ಮ, ವೆಜಿಟೇಬಲ್ಸ್ ಹೈ ಪ್ರೋಟೀನ್ ಕುರ್ಮ ಇದು. ಈಗ ಆಲ್ಮೋಸ್ಟ್ ಇದು ರೆಡಿ ಆಯ್ತಾ ಬಂತು ನೋಡಿ. ನಾನು ಕಾಬೂಲ್ ಕಡಲೆ ಓವರ್ ನೈಟ್ ನೆನೆಸಿ ಸಪ್ರೇಟಾಗಿ ಕುಕ್ಕರಲ್ಲಿ ಒಂದು 6-7 ವಿಷಲ್ ಕೂಗಿಸ್ಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಂಡು ಅದು ಬೆಂದಿರೋದ್ರಿಂದ ಲಾಸ್ಟಿಗೆ ಸೇರಿಸ್ಕೊತಾಯಿದ್ದೀನಿ. ಮಿಕ್ಸಿ ಜಾರ್ಗೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ನಮಗೆ ಎಷ್ಟು ಕುರ್ಮ ಅಳತೆ ಎಷ್ಟು ಬೇಕು ಅಷ್ಟು ನೋಡಿ ನೀರು ಹಾಕ್ಕೋಬೇಕು. ತುಂಬ ಗಟ್ಟಿ ಏನು ಬೇಡ. ಕೂಗೋದ್ಮೇಲೆ ಸ್ವಲ್ಪ ಕುಕ್ಕರ್ ವಿಷಲ್ ಕೂಗಿಸಿ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಅಂದರೆ ಬಾದಾಮಿ, ಗೋಡಂಬಿ ರುಬ್ಬಿರೋದ್ರಿಂದ ಸ್ವಲ್ಪ ಗಟ್ಟಿ ಸ್ಟ್ರಕ್ಚರ್ ಬರುತ್ತೆ.
ಹಾಗಾಗಿ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ತೆಳು ಮಾಡ್ಕೊಬಿಡಿ, ಆಮೇಲೆ ತುಂಬ ಗಟ್ಟಿಗೂ ಇರೋದು ಬೇಡ. ನೋಡಿಕೊಂಡು ಒಂದು ಕುಕ್ಕರು ಲಿಡ್ಡು ಕ್ಲೋಸ್ ಮಾಡಿ 2-3 ವಿಷಲ್ ಕೂಗಿಸ್ಕೊಂಡ್ರೆ ಹೈ ಪ್ರೋಟೀನ್ ಇರೋವಂಥ ವೆಜಿಟೇಬಲ್ಸು ಮತ್ತು ಕಾಬೂಲ್ ಚೆನ್ನ ಏನು ಕುರ್ಮಾ ಇದೆ ಇದು ರೆಡಿಯಾಗಿದೆ. ಇದು ಚಪಾತಿ ಜೊತೆ ಕೂಡ ತಿನ್ಬೋದು. ತುಂಬ ಅಂದರೆ ಪೂರಿ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ, ಇಡ್ಲಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಾನು ಇದ್ರ ಜೊತೆಗೆ ಪೂರಿ ಮಾಡ್ಕೊಂಡಿದ್ದೆ, ಪೂರಿ ಜೊತೆಗಂತೂ ತುಂಬ ಮಸ್ತಾಗಿ ಬಂದಿತ್ತು. ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೊಸ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸಲಹೆ ಸೂಚನೆಗಳು, ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹೇಗೆ ಬಂತು ಅಂತ ಹೇಳೋದನ್ನು ನೀವೊಂದು ಸಲ ಮನೇಲಿ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.